ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಈ ನಾಡಿನ ವಿಮರ್ಶಕರು ಮತ್ತು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಗೇಶ್ ಜಿ ನಾಯಕರ ಅವರ ಕಾವ್ಯಜ್ಞಾನ ಎನ್ನುವ ವಿಮರ್ಶೆ ಸಂಕಲನ ನನ್ನಲ್ಲಿದೆ. ಈ ಪುಸ್ತಕದಲ್ಲಿ ನಾಡಿನ ಹಿರಿಯ ಮತ್ತು ಕಿರಿಯ ಕವಿತೆಗಳ 50 ಕವಿತೆಗಳನ್ನು ವಿಭಿನ್ನ ರೀತಿಯಲ್ಲಿ ವಿಮರ್ಶೆಗೆ ಒಳಪಡಿಸಿದ್ದಾರೆ. ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕವಿತೆಗಳು ಇಷ್ಟವಾಗ್ತವೆ. ಅದರಲ್ಲಿ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಕವಿತೆ, ಕವಿ ಎನ್.ಆರ್. ಟಕ್ಕಾಯಿ ಅವರ ಒಂದು ಕವಿತೆಯನ್ನ ಈ ಸಂಕಲನದಲ್ಲಿ ಅವರು ವಿಮರ್ಶೆಗೆ ಒಳಪಡಿಸಿದ್ದಾರೆ. ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಬಹುಶಃ ಬದುಕಿನಲ್ಲಿ ತುಳಿದಷ್ಟು ಬೆಳೆಯುತ್ತೇನೆ, ಕಿತ್ತೊಗೆದಷ್ಟು ಸಮೃದ್ಧವಾಗಿ ಹಬ್ಬು ನಿಲ್ಲುತ್ತೇನೆ ಎನ್ನುವ ಮಾತಿದೆಯಲ್ಲ, ಹಾಗೆ ಸಮಾಜದಲ್ಲಿ ಎಷ್ಟೇ ರೀತಿಯಾಗಿರ್ತಕ್ಕಂಥ ಅವಮಾನಗಳು ಬಂದರೂ ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋಕ್ಕೆ ಒಂದು ದೃಷ್ಟಾಂತವಾಗಿ ಅವರು ಈ ಕವಿತೆಯನ್ನು ಕಟ್ಟಿಕೊಂಡಿದ್ದಾರೆ. ಆ ಕವಿತೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಇಂದಲ್ಲ ನಾಳೆ. ಟೀಕೆಗಳನ್ನು ಟಿಪ್ಪಣಿ ಮಾಡಿಕೊಳ್ಳಿ. ಪಾಠ ಮಾಡುವ ಸಮಯ ಬಂದಾಗ ತಿಳಿಸಿ ಹೇಳಲು ಬೇಕಾಗುತ್ತದೆ. ಅವಮಾನಗಳನ್ನು ನೆನಪಿಟ್ಟುಕೊಳ್ಳಿ. ಅಭಿಮಾನದ ಹಾರ ಹಿಡಿದು ನಿಂತಾಗ ಕಣ್ಣು ತೆರೆಸಲು ನೆರವಾಗುತ್ತದೆ. ಅಸಡ್ಡೆಗಳನ್ನು ಎದೆಯಲ್ಲಿಟ್ಟುಕೊಳ್ಳಿ. ಶಾಲ ಒದಿಸಲು ಕಾದು ಕುಳಿತಾಗ ಬುದ್ಧಿ ಹೇಳಲು ಬೆನ್ನಿಗಿರುತ್ತದೆ. ಆರೋಪಗಳನ್ನು ಪಟ್ಟಿ ಮಾಡಿಕೊಳ್ಳಿ. ನಿರೂಪಿಸುವ ಕಾಲ ಕೂಡಿ ಬಂದಾಗ ಸತ್ಯ ತೋರಿಸಲು ಕೈ ಹಿಡಿಯುತ್ತದೆ. ನಿಂದನೆಗಳನ್ನು ಕೂಡಿಟ್ಟುಕೊಳ್ಳಿ. ಇಂದಲ್ಲ ನಾಳೆ ಮುಂದೆ ಬಂದಾಗ ವಂದನೆಗಳನ್ನು ಸಲ್ಲಿಸಲು ಉಪಯೋಗವಾಗುತ್ತದೆ. ಧನ್ಯವಾದಗಳು.